ವಿಜಯನಗರ ಜಿಲ್ಲೆಯ ಕೊಟ್ಟೂರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಫೆಡರೇಷನ್ ತಾಲೂಕು ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಯಿತು. ಪಟ್ಟಣದ ತೇರುಬೀದಿಯಿಂದ ತಾಲೂಕು ಆಡಳಿತ ಸೌಧದವರೆಗೆ ಪಾದಯಾತ್ರೆ ನಡೆಸಿದ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಬಳಿಕ ತಹಶೀಲ್ದಾರ್ ಪರವಾಗಿ ಉಪತಹಶೀಲ್ದಾರ್ ಪ್ರತಿಭಾ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡರು, ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ಹಾಗೂ ಸಹಾಯಕಿಯರಿಗೆ 10,000 ರೂಪಾಯಿ ಗೌರವಧನ ಜಾರಿಗೊಳಿಸಬೇಕು. 2011ರಿಂದ ನಿವೃತ್ತರಾದ ಹಾಗೂ ಹಾಲಿ ಸಿಬ್ಬಂದಿಗೆ ಗ್ರಾಚ್ಯುಟಿ ಸೌಲಭ್ಯ ನೀಡಬೇಕು ಮತ್ತು ಬಿಎಲ್ಒ ಹಾಗೂ ಎಸ್ಐಆರ್ ಸಮೀಕ್ಷೆಯ ಹೆಚ್ಚುವರಿ ಕೆಲಸದ ಒತ್ತಡವನ್ನು ಕೈಬಿಡಬೇಕು ಅಂತ ಆಗ್ರಹಿಸಿದರು. ಇದೇ ವೇಳೆ ಮನವಿ ಸ್ವೀಕರಿಸಲು ತಹಶೀಲ್ದಾರ್ ಸ್ವತಃ ಬಾರದಿದ್ದಕ್ಕೆ ಪ್ರತಿಭಟನಾಕಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕು ಪ್ರಧಾನ ಕಾರ್ಯದರ್ಶಿ ದ್ರಾಕ್ಷಾಯಿಣಿ, ಅಧ್ಯಕ್ಷೆ ರತ್ನಮ್ಮ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಹೋರಾಟದ ನೇತೃತ್ವ ವಹಿಸಿದರು. ಹೇರೋದನ್ನು ಬಿಟ್ರೆ ಅವರು ಇವತ್ತಿನ ಬೆಲೆ ಏರಿಕೆಯ ಸಂದರ್ಭಕ್ಕೆ ವೈಜ್ಞಾನಿಕವಾಗಿ ಗೌರವಧನವನ್ನು ನಿಗದಿಪಡಿಸುವಲ್ಲಿ ಸರ್ಕಾರಗಳು ವಿಫಲವಾಗ್ತಾ ಇದಾವೆ. ಅದು ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು. ಇವತ್ತು ಮೊನ್ನೆ ಈ ಸರ್ಕಾರ ಅಧಿಕಾರಕ್ಕೆ ಬರುವ ಪೂರ್ವ ಖಾನಾಪುರದಲ್ಲಿ ಮಾನ್ಯ ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಒಂದು ಸಭೆಯನ್ನು ನಡೆಸುವಾಗ ನಮ್ಮ ಫೆಡರೇಷನ್ನ ಎಲ್ಲಾ ಮುಖಂಡರನ್ನ ಕರೆಸಿ ವಾಗ್ದಾನವನ್ನು ಮಾಡಿದ್ರು. ನಮ್ಮ ಸರ್ಕಾರ ಬಂದ ತಕ್ಷಣ 6ನೇ ಗ್ಯಾರಂಟಿಯಾಗಿ ಅಂಗನವಾಡಿ ತಾಯಂದರಿಗೆ, ಕಾರ್ಯಕರ್ತೆಯರಿಗೆ ಸಂಬಳವನ್ನು ನಾವು ಹೆಚ್ಚು ಮಾಡ್ತೀವಿ, 15,000ಕ್ಕೆ ಹೆಚ್ಚು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ಇವತ್ತಿನವರೆಗೂ ಆ ಸಂಬಳವನ್ನ ಹೆಚ್ಚು ಮಾಡಿಲ್ಲ.